ನಮಸ್ಕಾರ. ದೇವ್ರ ಜೊತೆ ಮಾತಾಡೋದು ಅಂದ್ರೆ ಪ್ರಾರ್ಥನೆ ಅಲ್ವಾ? ಹಾಗಾದ್ರೆ ಈ ಪ್ರಾರ್ಥನೆ ಮೂಲಕ ದೇವರ ಜೊತೆ ಹೇಗೆ ಸಂವಹನ ಮಾಡೋದು ಅಂತ ಕ್ಲಿಯರ್ ಆಗಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಈ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಡೀಪ್ ಆಗಿ ಮಾತಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ 5 ಮುಖ್ಯವಾದ ವಿಷಯಗಳನ್ನು ನೋಡೋಣ. ಮೊದಲಿಗೆ ಪ್ರಾರ್ಥನೆ ಎಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದು ಯಾಕಷ್ಟು ಇಂಪಾರ್ಟೆಂಟ್ ಅಂತಾನು ನೋಡೋಣ. ಪ್ರಾರ್ಥನೆ ಮಾಡೋಕ್ಕೆ ACTS ಅಂತ ಒಂದು ಸಿಂಪಲ್ ಮೆಥಡ್ ಇದೆ, ಅದನ್ನು ಕಲಿಯೋಣ. ಜೊತೆಗೆ ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಅಡ್ಡಿ ಬರುತ್ತೆ ಮತ್ತು ಕೊನೆಗೆ ಇದೆಲ್ಲವನ್ನ ನಮ್ಮ ಲೈಫಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತಾನು ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಇಡೀ ಚರ್ಚೆಗೆ ಈ ಒಂದು ವಚನಾನೇ ಬೇಸ್. ನೋಡಿ, ಇದು ಪ್ರಾರ್ಥನೆಗೂ ಮನಸ್ಸಿನ ಶಾಂತಿಗೂ ಇರೋ ಒಂದು ಡೀಪ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ. ನಮ್ಮೆಲ್ಲರ ಲೈಫಲ್ಲೂ ಚಿಂತೆ ಇರುತ್ತಲ್ವಾ? ಆ ಚಿಂತೆಗಳನ್ನು ಪ್ರಾರ್ಥನೆ ಮೂಲಕ ಹೇಗೆ ಸಮಾಧಾನವಾಗಿ ಬದಲಾಯಿಸ್ಕೋಬಹುದು ಅನ್ನೋದನ್ನ ಈ ವಚನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಸರಿ, ಹಾಗಾದರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಪ್ರಾರ್ಥನೆ ಅಂದ್ರೆ ಏನು? ಆಕ್ಚುಲಿ ಇದನ್ನ ತುಂಬಾ ಕಾಂಪ್ಲೆಕ್ಸ್ ಆಗಿ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇದನ್ನ ಆದಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಯೋಚನೆ ಮಾಡಿ, ಯಾವುದೇ ಒಂದು ಒಳ್ಳೆ ರಿಲೇಶನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಮಾತಾಡಲಿಲ್ಲ ಅಂದರೆ ಆ ಸಂಬಂಧ ಗಟ್ಟಿಯಾಗಲ್ಲ. ಅದೇ ರೀತಿ ದೇವರ ಜೊತೆಗಿನ ನಮ್ಮ ಸಂಬಂಧದಲ್ಲೂ ಪ್ರಾರ್ಥನೆ ಅನ್ನೋದು ಅಷ್ಟೇ ಮುಖ್ಯ. ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರಾರ್ಥನೆ ಅಂದರೆ ದೇವರ ಜೊತೆ ಮಾತಾಡೋದು ಅಷ್ಟೇ. ಸರಿ, ಸಂಭಾಷಣೆ ಅಥವಾ ಮಾತುಕತೆ ಅಂದಾಗ ಅದರಲ್ಲಿ ಇನ್ನೂ 3 ಮುಖ್ಯವಾದ ಭಾಗಗಳಿವೆ ನೋಡಿ. ಪ್ರಾರ್ಥನೆ ಅಂದ್ರೆ ಬರೀ ನಾವೇ ಮಾತಾಡೋದಲ್ಲ. ಒಂದು ಕಡೆ ದೇವರ ಜೊತೆ ಮಾತಾಡಬೇಕು, ಇನ್ನೊಂದು ಕಡೆ ದೇವರ ವಾಕ್ಯದ ಮೂಲಕ ದೇವರು ಹೇಳೋದನ್ನ ಕೇಳಿಸ್ಕೋಬೇಕು, ಮತ್ತೆ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ಓಪನ್ ಆಗಿ ಪ್ರಾಮಾಣಿಕವಾಗಿ ಶೇರ್ ಮಾಡ್ಕೋಬೇಕು. ಇದಕ್ಕೆ ಒಂದು ಒಳ್ಳೆ ಹೋಲಿಕೆ ಏನಪ್ಪಾ ಅಂದ್ರೆ, ಒಂದು ಪುಟ್ಟ ಮಗು ಪ್ರೀತಿ ಮಾಡೋ ಅಪ್ಪನ ಹತ್ರ ಹೇಗೆ ಮಾತಾಡ್ತೋ ಹಾಗೆ. ಈ ಒಂದು ಇಮೇಜ್ ಇದೆಯಲ್ಲ, ಇದು ಪ್ರಾರ್ಥನೆ ಅನ್ನೋದನ್ನ ತುಂಬಾನೇ ಪರ್ಸನಲ್ ಆಗಿ ಮಾಡುತ್ತೆ, ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ಮಗು ತನ್ನ ಅಪ್ಪನ ಹತ್ರ ಏನನ್ನೂ ಮುಚ್ಚಿಡದೆ ಭಯ ಇಲ್ಲದೆ ಹೇಗೆ ಮಾತಾಡುತ್ತೋ, ನಾವು ಕೂಡ ದೇವರ ಜೊತೆ ಹಾಗೆ ಮಾತಾಡ್ಬೋದು. ಓಕೆ, ಪ್ರಾರ್ಥನೆ ಅಂದ್ರೆ ದೇವರ ಜೊತೆ ಮಾತಾಡೋದಂತ ಗೊತ್ತಾಯ್ತು. ಆದರೆ ನಾವ್ ಯಾಕೆ ಪ್ರಾರ್ಥನೆ ಮಾಡಬೇಕು? ಅದರ ಉದ್ದೇಶ ಏನು? ಅದರ ಪವರ್ ಏನು? ಬನ್ನಿ ಈಗ ಅದನ್ನ ತಿಳ್ಕೊಳ್ಳೋಣ. ಪ್ರಾರ್ಥನೆ ಯಾಕೆ ಅಷ್ಟು ಮುಖ್ಯ ಅನ್ನೋದಕ್ಕೆ 4 ಪ್ರಮುಖ ಕಾರಣಗಳಿವೆ ನೋಡಿ. 1, ಅದು ದೇವರನ್ನ ವೈಭವೀಕರಿಸುತ್ತೆ. 2ನೇದು, ಅದು ನಮ್ಮನ್ನ ದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೆ. 3ನೇದು, ಇದು ದೇವರು ನಮಗೆ ಕೊಟ್ಟಿರುವ ಒಂದು ಆಜ್ಞೆ. ಮತ್ತು 4ನೇದು, ಪ್ರಾರ್ಥನೆ ದೇವರ ಶಕ್ತಿಯನ್ನು ನಮ್ಮ ಲೈಫಲ್ಲಿ ರಿಲೀಸ್ ಮಾಡುತ್ತೆ. ಅಂದ್ರೆ ಇದು ಬರೀ ನಮ್ಮ ಬೇಕು ಬೇಡಗಳನ್ನ ಕೇಳೋದಲ್ಲ, ಇದಕ್ಕಿಂತ ದೊಡ್ಡ ಉದ್ದೇಶ ಅದಕ್ಕಿದೆ. ಒಂದು ಮಾತು ನೆನ್ಪಿಟ್ಕೋಬೇಕು, ನಾವು ಎಷ್ಟು ಹೆಚ್ಚು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ನಾವು ಕ್ರಿಸ್ತನ ಗುಣಸ್ವಭಾವವನ್ನು ಹೋಲೋಕೆ ಶುರು ಮಾಡ್ತೀವಿ. ಅಂದ್ರೆ ಪ್ರಾರ್ಥನೆ ಅನ್ನೋದು ನಮ್ಮ ಕ್ಯಾರೆಕ್ಟರ್ ಅನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಇದು ಬರೀ ಹೊರಗಡೆ ಕಾಣೋ ಬದಲಾವಣೆ ಅಲ್ಲ, ನಮ್ಮ ಒಳಗಿನಿಂದ ಆಗೋ ಒಂದು ಬೆಳವಣಿಗೆ. ಸರಿ, ಥಿಯರಿ ಎಲ್ಲ ಆಯ್ತು, ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಪ್ರಾರ್ಥನೆ ಮಾಡೋದು ಹೇಗೆ? ಇದಕ್ಕೊಂದು ತುಂಬಾನೇ ಸಿಂಪಲ್ ಆದ, ನೆನ್ಪಿಟ್ಕೊಡೋಕೆ ಈಸಿ ಆದ ಒಂದು ಮೆಥಡ್ ಇದೆ. ಅದೇ ACTS ವಿಧಾನ. ACTS ಅಂದ್ರೆ A ಫಾರ್ ಆಡರೇಷನ್ ಅಂದ್ರೆ ಆರಾಧನೆ, C ಫಾರ್ ಕನ್ಫೆಷನ್ ಅಂದ್ರೆ ಪಾಪ ನಿವೇದನೆ, T ಫಾರ್ ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಕೃತಜ್ಞತೆ, ಮತ್ತೆ S ಫಾರ್ ಸಪ್ಲಿಕೇಶನ್ ಅಂದ್ರೆ ಬಿನ್ನಹ. ಇದೊಂದು ರೂಲ್ ಅಲ್ಲ, ಅದೇ ನಮ್ಮ ಪ್ರಾರ್ಥನೆ ಒಂದು ಬ್ಯಾಲೆನ್ಸ್ ಅಲ್ಲಿರೋಕೆ ಹೆಲ್ಪ್ ಮಾಡುವ ಒಂದು ಒಳ್ಳೆ ಗೈಡ್. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದು ಆರಾಧನೆ ಅಂದ್ರೆ ಅಡೋರೇಷನ್. ಇದು ನಮಗೇನ್ ಬೇಕು ಅಂತ ಕೇಳೋಕ್ಕೂ ಮುಂಚೆ ದೇವರು ಯಂತ್ರವನು ಅನ್ನೋದಕ್ಕೋಸ್ಕರ ಆತನನ್ನ ಹೊಗಳೋದು. ಆತನ ಪ್ರೀತಿ, ಆತನ ಶಕ್ತಿ, ಆತನ ಒಳ್ಳೆಯತನ ಇವುಗಳನ್ನೆಲ್ಲ ನೆನಪಿಸ್ಕೊಂಡು ಆತನನ್ನ ಸ್ತುತಿ ಮಾಡೋದು. ಕೀರ್ತನೆ 145 ಓದಿದ್ರೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. 2ನೇದು ಪಾಪ ನಿವೇದನೆ ಅಂದ್ರೆ ಕನ್ಫೆಷನ್. ನಮ್ಮಿಂದ ಆಗಿರೋ ತಪ್ಪುಗಳನ್ನ ದೇವರ ಮುಂದೆ ಪ್ರಾಮಾಣಿಕವಾಗಿ ಒಪ್ಕೊಳ್ಳೋದು. ಯಾಕಂದ್ರೆ ಪಾಪ ಅನ್ನೋದು ನಮ್ಮ ಮತ್ತೆ ದೇವರ ನಡುವೆ ಒಂದು ಗೋಡೆ ತರ ನಿಂತು ಬಿಡುತ್ತೆ. ಅದನ್ನು ಒಪ್ಕೊಂಡಾಗ ಆ ಗೋಡೆ ಒಡೆದಾಕಿ ಸಂಬಂಧ ಮತ್ತೆ ಸರಿಯಾಗುತ್ತೆ. 3ನೇದು ಕೃತಜ್ಞತೆ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್. ನಮ್ಮ ಜೀವನದ ಪರಿಸ್ಥಿತಿ ಹೇಗೇ ಇರಲಿ ದೇವರಿಗೆ ಥ್ಯಾಂಕ್ಸ್ ಹೇಳೋದು. ಹೀಗೆ ಕೃತಜ್ಞತೆ ಇರೋ ಮನಸ್ಸು ನಮ್ಮ ನಂಬಿಕೆಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಬೈಬಲ್ ಕೂಡ ಹೇಳುತ್ತೆ, ಎಲ್ಲ ಟೈಮ್ನಲ್ಲೂ ದೇವರಿಗೆ ಥ್ಯಾಂಕ್ಸ್ ಹೇಳೋದು ದೇವರ ಇಚ್ಛೆ ಅಂತ. ಇನ್ನು ಕೊನೆಯದು ಭಿನ್ನಹ, ಸಪ್ಲಿಕೇಶನ್. ಇಲ್ಲಿ ನಾವು ನಮ್ಮ ರಿಕ್ವೆಸ್ಟ್ಗಳನ್ನ ದೇವರ ಮುಂದೆ ಇಡೋದು. ಅದು ನಮ್ಮ ದಿನನಿತ್ಯದ ಅಗತ್ಯಗಳಾಗಿರ್ಬೋದು, ನಮ್ಮ ಚಿಂತೆಗಳಾಗಿರ್ಬೋದು, ಅಥವಾ ದೇವರ ಸೇವೆ ಮಾಡೋಕೆ ಒಳ್ಳೆ ಅವಕಾಶ ಕೊಡುವಂತ ಕೇಳೋದಾಗಿರ್ಬೋದು. ಎಲ್ಲವನ್ನೂ ಆತನ ಮುಂದೆ ಇಡ್ಬೋದು. ಸರಿ, ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಆದ್ರೆ ಎಲ್ರಿಗೂ ಪ್ರಾರ್ಥನೆ ಮಾಡೋದು ಅಷ್ಟು ಸುಲಭ ಆಗಲ್ಲ. ಕೆಲವೊಂದು ಅಡ್ಡಿಗಳು ಬರುತ್ತೆ. ಹಾಗಾದ್ರೆ ನಮ್ಮ ಪ್ರಾರ್ಥನಾ ಜೀವನಕ್ಕೆ ಅಡ್ಡಿಯಾಗೋ ಸಾಮಾನ್ಯ ವಿಷಯಗಳು ಯಾವುವು?
ಇದು ತುಂಬಾ ಇಂಪಾರ್ಟೆಂಟ್. ಬನ್ನಿ ನೋಡೋಣ. ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗೋ ಕೆಲವು ಕಾಮನ್ ಪ್ರಾಬ್ಲಮ್ಸ್ ಇದೆ. ಒಂದು ಡೌಟ್ ಅಂದ್ರೆ ಸಂದೇಹ, ಇನ್ನೊಂದು ನಾವು ಒಪ್ಕೊಳ್ದ ಪಾಪ, ಮೂರನೇದು ಬೇರೆಯವ್ರ ಜೊತೆಗಿನ ಹಾಳಾದ ಸಂಬಂಧಗಳು, ಮತ್ತೆ ಕೆಲವೊಮ್ಮೆ ದೇವರ ಹತ್ರ ಹೋಗೋಕೆ ನಮಗೆ ಯೋಗ್ಯತೆ ಇಲ್ಲ ಅನ್ನೋ ಭಯ ಕೂಡ ನಮ್ಮನ್ನ ತಡೆದೊಡುತ್ತೆ. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ ನಾವು ಭಯ ಪಡಬೇಕಾಗಿಲ್ಲ. ನೋಡಿ, ಈ ವಚನ ಎಷ್ಟು ಧೈರ್ಯ ಕೊಡುತ್ತೆ. ನಾವು ತುಂಬಾನೇ ಧೈರ್ಯದಿಂದ ದೇವರ ಕೃಪಾಸನದ ಹತ್ರ ಹೋಗ್ಬೋದು ಅಂತ ಹೇಳುತ್ತೆ. ಯಾಕಂದ್ರೆ ನಮಗೆ ಬೇಕಾದಾಗ ಸಹಾಯ ಮಾಡೋಕೆ ಆತ ಯಾವಾಗ್ಲೂ ರೆಡಿ ಇರ್ತಾನೆ. ಸರಿ, ನಾವು ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಷ್ಟೊತ್ತು ಕಲ್ತಿದ್ದನ್ನೆಲ್ಲ ಬರೀ ಕೇಳಿ ಬಿಡೋದಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡೋದು ಹೇಗೆ? ಬನ್ನಿ ಅದರ ಬಗ್ಗೆ ಯೋಚನೆ ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತ ಪ್ರಾರ್ಥನೆ ಬಗ್ಗೆ ಕೇಳಿದ ಮಾತುಗಳಲ್ಲಿ ಯಾವುದು ಮನಸ್ಸಿಗೆ ಹೆಚ್ಚು ತಟ್ಟಿದ್ದು, ಯಾವುದು ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ? ಬರೀ ಯೋಚನೆ ಮಾಡಿದ್ರೆ ಸಾಲದು, ಈಗ ಆಕ್ಷನ್ ತಗೊಳ್ಳೋ ಟೈಮ್. ಹಾಗಾದ್ರೆ ಯಾವ ಸ್ಟೆಪ್ ತಗೋಬಹುದು? ಬಹುಶಃ ಪ್ರತಿದಿನ ಪ್ರಾರ್ಥನೆಗೆ ಅಂತ ಒಂದು ನಿರ್ದಿಷ್ಟ ಟೈಮ್ ಫಿಕ್ಸ್ ಮಾಡೋದಿರ್ಬೋದು, ಅಥವಾ ನಮ್ಮ ಲೈಫಲ್ಲಿರೋ ಯಾವುದಾದ್ರೂ ಪಾಪವನ್ನ ದೇವರ ಮುಂದೆ ಒಪ್ಕೊಳ್ಳೋದಿರ್ಬೋದು. ಯಾವ ಪ್ರಾಕ್ಟಿಕಲ್ ಸ್ಟೆಪ್ ತಗೋಬಹುದು? ಕೊನೆಯದಾಗಿ ಈ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಮನಸ್ಸಿನಲ್ಲಿರೋ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಭಾರವನ್ನ, ಚಿಂತೆಯನ್ನ ಪೂರ್ತಿ ನಂಬಿಕೆಯಿಂದ ದೇವರ ಮೇಲೆ ಹಾಕೋಕ್ ಸಾಧ್ಯನಾ? ಇದನ್ನು ಒಂದ್ಸರಿ ಯೋಚನೆ ಮಾಡಿ. ಇದು ಬರೀ ಮಾಹಿತಿ ಅಲ್ಲ, ನಮ್ಮ ಜೀವನವನ್ನೇ ಬದಲಾಯಿಸಬಹುದಾದ ಒಂದು ಆಹ್ವಾನ.